ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನ ಏನಾಗಿದೆ, ರೈತರ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯ ಕಾಳಜಿ ಇಲ್ಲ, ಅದರ ಬದಲಿಗೆ ಇಂತಹ ವಿಚಾರಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಆಕ್ರೋಶ, ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚೋದಿಕ್ಕೆ ಸರ್ಕಾರ ಈ ರೀತಿಯ ಕೆಲಸ ಮಾಡ್ತಾ ಇದೆ. ರೈತರ ಸಾಕಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಬೇಕಾದಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಆದರೆ ಅದನ್ನ ರಾಜ್ಯ ಸರ್ಕಾರ ಮಾಡೋದು ಬಿಟ್ಟು ಎಲ್ಲವನ್ನೂ ಮರೆಮಾಚುವ ಕೆಲಸ ಮಾಡ್ತಾ ಇದೆ. ಈ ರೀತಿ ಕೇಸ್ಗಳನ್ನ, ಹುಬ್ಬಳ್ಳಿಯನ್ನು ಕರಸೇವಕನ ಬಂಧನ ಆಗಿದೆ, ಅದಕ್ಕೆ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ. ಸರ್ಕಾರ ಸಾಕಷ್ಟು ಕೆಲಸಗಳಲ್ಲಿ ವಿಫಲ ಆಗಿದೆ, ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚೋದಕ್ಕೋಸ್ಕರನೇ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ. ಹಲವು ಪ್ರಕರಣಗಳಲ್ಲಿ ಈಗಾಗಲೇ ಜಾಮೀನು ಪಡೆದಂತಹ ಶ್ರೀಕಾಂತ್ ಪೂಜಾರಿ, ಕೇವಲ ಒಂದೇ ಒಂದು ಪ್ರಕರಣ ಆತನ ಮೇಲಿದೆ, ಅದಿದ್ರೂ ಕೂಡ 16 ಕೇಸ್ ಇದೆ ಅಂತ ಕ್ರೈಮ್ ರೆಕಾರ್ಡ್ ಅನ್ನ ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಇದು ಯಾಕೆ? ಈಗಾಗಲೇ ರೈತರ ಸಮಸ್ಯೆಗಳು ಸಾಕಷ್ಟಿದೆ, ಅದನ್ನ ಪರಿಹರಿಸೋದು ಬಿಟ್ಟು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 2 ದಿನಗಳಿಂದ ಬೇರೆ ಯಾವುದೇ ವಿಷಯಗಳಿಗೆ ಇವತ್ತು ನಾವು ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ, ಸುಮಾರು 30 ವರ್ಷಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಕರಸೇವಕ ಏನಿದ್ದಾನೆ, ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಬಂಧನದ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 2-3 ದಿನಗಳಿಂದ ರಾಜ್ಯದಾದ್ಯಂತ ನಮ್ಮ ಒಂದು NDA ಪಕ್ಷದ ಪ್ರಮುಖ ಪಕ್ಷ BJPಯ ಪಕ್ಷದ ವತಿಯಿಂದ ನಮ್ಮ ಸ್ನೇಹಿತರುಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ, ಕರಸೇವಕರ ಬಗ್ಗೆ ಸುಳ್ಳು ಮೊಕದ್ದಮೆಗಳ ಮುಖಾಂತರ ಹಳೆಯ ಕೇಸ್ಗಳಿದೆ ಅಂತ ಹೇಳಿ ಬಂಧಿಸಿದ್ದೇವೆ ಅಂತಕ್ಕಂಥದ್ದು ಸಮರ್ಥನೆಗಳೇನಿದೆ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಆದಿಯಾಗಿ ಆ ಸಮರ್ಥನೆಯನ್ನು ಮಾಡ್ತಾ ಇರತಕ್ಕಂಥದ್ದು, ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಗುಜರಾತ್ನಲ್ಲಿ ನಡೆದಂಥ ಒಂದು ಕರಸೇವಕರ ಮೇಲೆ ಆದಂಥ ಒಂದು ಹಲವಾರು ಹಿಂದಿನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ದೊಂಬಿ ಆಗುತ್ತದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಪರ ವಿರೋಧವಾಗಿ 2 ಪಕ್ಷಗಳಿಂದ ನಡೀತಾ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಇಲ್ಲಿ ನಾನು ಈ ರಾಜ್ಯ ಸರ್ಕಾರದ ಅಧಿಕಾರ ದುರುಪಯೋಗ ಅಂತಕ್ಕಂಥದ್ದು, ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು, ಇವತ್ತು ನಮ್ಮ NDA ಪಕ್ಷ ಏನಿದೆ, ಮಿತ್ರ ಪಕ್ಷ, ದೊಡ್ಡ ಪಕ್ಷವಾಗಿ ಏನಿದೆ, BJPಯ ನಾಯಕರುಗಳು, ಆ ಪಕ್ಷದ ಕಾರ್ಯಕರ್ತರು, ಆ ಪಕ್ಷದ ಸಂಘಟನೆಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.